ಹೌದೌದು, ನಾನು ಡಿ ಬಾಸ್ ಅಭಿಮಾನಿನೇ ಕಣ್ಣಿರೋಣ. ಆಯ್ತು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇವತ್ತ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ ಇತ್ತು. ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದಿದ್ದಾರೆ. ಏನಕ್ಕೆ ಅಂತಂದ್ರೆ ಗಿಲ್ಲಿಯವ್ರನ್ನ ನೋಡ್ಬೇಕು ಅಂತಾನೆ ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಯಾರು ಎಷ್ಟೇ ಗೆಸ್ಟ್ಗಳು ಬರ್ಬೋದು. ಸದ್ಯ ಇವಾಗಿನ ಸಿಚುವೇಶನ್ ಅಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಇದ್ರೂ ಕೂಡ ಗಿಲ್ಲಿಯವ್ರು ಬರ್ತಾ ಇದಾರ. ಎಲ್ಲರೂ ಕೇಳೋದು ಒಂದೇ, ಗಿಲ್ಲಿಯವ್ರು ಬರ್ತಾ ಇದಾರ ಅಂತ ಬಿಟ್ಟು. ನೋಡಿ, ಇವಾಗ ಮೊನ್ನೆ ಅಷ್ಟೇ ಇವಾಗ ಸೀರೆ ಓಪನಿಂಗ್ ಇತ್ತು, ಅಲ್ಲೂ ಕೂಡ ಗಿಲ್ಲಿಯವ್ರನ್ನ ಕರೆಸಿದ್ರು. ಪ್ರತಿಯೊಂದು ಪ್ರೋಗ್ರಾಮ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಒಂದು ದೇವಸ್ಥಾನದ ಒಂದು ಉದ್ಘಾಟನೆ ಇದ್ದಾಗೂ ಕೂಡ ಅಷ್ಟೇ ಇಲ್ಲಿ ಗಿಲ್ಲಿಯವ್ರನ್ನ ಕರೆಸಿದ್ರು. ಈಗ ದೊಡ್ಡಬಳ್ಳಾಪುರದಲ್ಲಿ ಈಗ ಸೀರೆ ಸಂತೆ, ಇದಕ್ಕೂ ಕೂಡ ಇಲ್ಲಿ ಗೆಸ್ಟ್ ಆಗಿ ಗಿಲ್ಲಿಯವರು ಬಂದಿದ್ದಾರೆ. ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಇವಾಗ ಇಷ್ಟು ದಿವಸ ಟ್ಯಾಟೋ ಹಾಕಿಸ್ಕೊಂತಿದ್ರು, ಎಲ್ಲರೂ ಕೂಡ ಇನ್ನು ಟ್ಯಾಟೋ ಹಾಕಿಸ್ಕೊಂತಾನೆ ಇದ್ದಾರೆ. ಕೆಲವೊಬ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಗಿಲ್ಲಿಯವರು ಸಿಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಇವಾಗ ಆಟೋ ಮೇಲೆ ಪೋಸ್ಟರ್ ನೋಡಿದಾಯ್ತು, ಮತ್ತಿಲ್ಲಿ ಶರ್ಟ್ ಬಟ್ಟೆಗಳ ಮೇಲೆ ಇವಾಗ ಗಿಲ್ಲಿಯವ್ರದ್ದು, ಕಾವ್ಯವ್ರದ್ದು ಭಾವಚಿತ್ರಣ ಇಲ್ಲಿ ಹಾಕಿಸ್ಕೊಂತಿದ್ರು. ಈಗ ದೊಡ್ಡಬಳ್ಳಾಪುರದಲ್ಲಿ ಈಗ ಸೀರೆ ಮೇಲೆ ಗಿಲ್ಲಿಯವರ ಭಾವಚಿತ್ರ ಇಲ್ಲಿ ನೋಡಿ ಅವರೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಏನಕ್ಕೆ ಅಂತಂದ್ರೆ ಇಷ್ಟು ಪ್ರೀತಿ, ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಗಿಲ್ಲಿಯವರು ಕೂಡ ಇಲ್ಲಿ ಪುಣ್ಯ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟು ದೊಡ್ಡದಾಗಿ ಹೆಸರು ಮಾಡಿದ್ದಾರೆ ಅಂತಂದ್ರೆ ಯಾರು ಕೂಡ ಮಾಡೇ ಇಲ್ಲ ಅಂತ ಹೇಳ್ಬೋದು. ಅದೇ ಎಲ್ಲರೂ ಕೂಡ ಹೆಸರು ಮಾಡಿದ್ದಾರೆ, ಬಟ್ ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ದೊಡ್ಡದಾಗಿ ಹೆಸರು ಮಾಡೋದು ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸದ್ಯ ಇವಾಗ ಗಿಲ್ಲಿಯವರೊಂದು ಸಖತ್ ಖುಷಿಯಾಗಿದೆ. ಅದ್ರ ಜೊತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ದೊಡ್ಡಬಳ್ಳಾಪುರದಲ್ಲಿ ಈಗ ಸೀರೆ ಸಂತೆ ಅಂತ ಅಂದ್ಮೇಲೆ ಇಲ್ಲಿ ಸೀರೆ ಕೊಂಡ್ಕೊಳ್ಳೋ ಕೂಡ ಇಲ್ಲಿ ಬರ್ತಾರೆ. ಮೇನ್ ಆಗಿ ಗಿಲ್ಲಿಯವ್ರನ್ನ ನೋಡಕ್ಕೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಇನ್ನು ನಾಳೆ ನಾಡಿದ್ದು ಕೂಡ ಇಲ್ಲಿ ಸೀರೆ ಸಂತೆ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಸೀರೆ ಏನಾದ್ರು ತಗೋಬೇಕು ಅಂತಿದ್ರೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ. ಆಲ್ಮೋಸ್ಟ್ ಎಷ್ಟೋ ಜನ ಇಲ್ಲಿ ಹೋಗಿರ್ತೀರಾ ಇವತ್ತ. ಈಗ ನೋಡಿ, ಇಲ್ಲಿ ಗಿಲ್ಲಿಯವ್ರು ಏನ್ ಹೇಳಿದ್ರು ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ಗಿಲ್ಲಿಯವ್ರು ಬಂದಿದ ತಕ್ಷಣ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಕಾವ್ಯವರೆಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಇಲ್ಲೂ ಕೂಡ ಇಲ್ಲಿ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲ, ನಾನು ಒಬ್ಬನೇ ಕೂಡ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಬಂದಿರೋದು ಅಂತ ಇಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಇಲ್ಲಿ ಗಿಲ್ಲಿಯವರು ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಎಲ್ಲರೂ ಹೇಳೋದು ಒಂದೇ ಒಂದು ವರ್ಡ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್ ಅಂತ ಬಿಟ್ಟು. ಈಗ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಅಷ್ಟೇ ಗಿಲ್ಲಿಯವರು ಇದ್ದಾರೆ ಅಂತಲ್ಲ, ಇಲ್ಲಿ ಯಾರು ಯಾವುದೇ ಒಂದು ಪ್ರೋಗ್ರಾಮ್ ಇರಬಹುದು, ಯಾವುದೇ ಒಂದು ಇವೆಂಟ್ ಇರ್ಬೋದು, ಅಲ್ಲೆಲ್ಲ ಕೂಡ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಇದ್ದೇ ಇರ್ತಾರೆ. ಫುಲ್ ವರ್ಲ್ಡ್ ವೈಡ್ ಅಲ್ಲಿ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅಂದ್ರೆ ಡಿ ಬಾಸ್ ಅಭಿಮಾನಿಗಳಂತೂ ಇದ್ದೇ ಇರ್ತಾರೆ. ಈಗ ದೊಡ್ಡಬಳ್ಳಾಪುರದಲ್ಲೂ ಕೂಡ ಜೈ ಡಿ ಬಾಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಗಿಲ್ಲಿಯವರು ಹೇಳಿದ್ರು, ನಾನು ಕೂಡ ಇಲ್ಲಿ ಡಿ ಬಾಸ್ ಅಭಿಮಾನಿ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ, ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಪ್ರಪಂಚದ ಎಲ್ಲಾ ಕಡೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳಂತೂ ಇದ್ದೇ ಇರ್ತಾರೆ. ಡಿ ಬಾಸ್ ಅಭಿಮಾನಿಗಳು ಅಂದ್ರೆ ಆ ರೀತಿ ಎಲ್ರಿಗೂ ಕೂಡ ಅವರು ಪ್ರೀತಿ ಕೊಡ್ತಾರೆ. ನೋಡಿ, ಇಲ್ಲಿ ಜೈ ಡಿ ಬಾಸ್ ಅಂದಿದ ತಕ್ಷಣ ನಾನು ಕೂಡ ಇಲ್ಲಿ ಡಿ ಬಾಸ್ ಅಭಿಮಾನಿನೇ ಅಂತ ಗಿಲ್ಲಿಯವರು ಕೂಡ ಹೇಳಿದ್ರು. ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಗಿಲ್ಲಿಯವರು ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗ್ಲಿ ಬರ್ಲಿ ಅಲ್ಲಿ ಎಲ್ಲರೂ ಕೂಡ ಸೆಲ್ಫಿ ಕೇಳ್ತಾರೆ. ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಅಂತೂ ನೀವು ನೋಡಿರ್ಬೋದು, ಅವರು ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಇವನ್ ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ ಇಲ್ಲಿ ಜನ ಸಾಗರ ಕಿಕ್ಕಿರಿದು ಇಲ್ಲಿ ಸೇರಿರ್ತಾರೆ. ನೋಡ್ಬೇಕಪ್ಪ ಅವ್ರು ಏನ್ ಮಾತಾಡ್ತಾರೆ ಅಂತ ಬಿಟ್ಟು. ಅವರು ಸುಮಾರು ಟೈಮ್ ಅಂದ್ರೆ ಜಾಸ್ತಿ ಹೊತ್ತು ಇಲ್ಲಿ ಇರಲ್ಲ. ಖಂಡಿತವಾಗ್ಲೂ ಕೂಡ ಸ್ವಲ್ಪ ಹೊತ್ತು ಮಾತ್ರನೇ ಇದ್ರೂ ಕೂಡ ನಿಜವಾಗ್ಲೂ ಜನಗಳು ಕಾತುರದಿಂದ ಕಾಯ್ತಾ ಇರ್ತಾರೆ. ಗಿಲ್ಲಿಯವರು ಏನ್ ಮಾತಾಡ್ತಾರೆ ಕೇಳಿಸ್ಕೋಬೇಕು, ಮತ್ತೆ ಅವ್ರನ್ನ ನೋಡ್ಬೇಕು ಅಂತ ಕೂಡ ಇಲ್ಲಿ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ನೋಡಿದ್ರೆ ಗಿಲ್ಲಿಯವ್ರದ್ದು ಮತ್ತೆ ಇಲ್ಲಿ ಕಾವ್ಯವ್ರದ್ದು ಫೋಟೋ ಕೂಡ ಇಲ್ಲಿ ಕೊಟ್ಟರು ಒಬ್ರು ಅಭಿಮಾನಿ. ಆ ನಂತರ ಇಲ್ಲಿ ಗಿಲ್ಲಿಯವ್ರ ತಾಯಿದು ಕೂಡ ಒಂದು ಫೋಟೋ ಕೂಡ ಇಲ್ಲಿ ಕೊಟ್ಟರು. ಅಂದ್ರೆ ಸ್ಟೇಜ್ ಮೇಲೆ ಯಾರಾದ್ರೂ ಒಬ್ರು ಅಭಿಮಾನಿನ ಖಂಡಿತವಾಗ್ಲೂ ಅವ್ರು ಕರೀತಾರೆ. ಇಷ್ಟು ಪ್ರೋಗ್ರಾಮ್ನ ನೀವು ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಯಾರಾದ್ರೂ ಒಬ್ಬರಿಗಾರ ಅವಕಾಶ ಕೊಡ್ತಾರೆ. ಒಂದು ಸೆಲ್ಫಿ ತಗೊಳಕಿರ್ಬೋದು ಅಥವಾ ಅವ್ರ ಏನಾದ್ರು ಗಿಫ್ಟ್ ಅನ್ನಿದ್ರೆ ಖಂಡಿತವಾಗ್ಲೂ ಅವ್ರ ಹತ್ರ ಇಸ್ಕೊಂತಾರೆ. ಇಲ್ಲೇನಪ್ಪ ಆಯ್ತು ಅಂತಂದ್ರೆ ಇಲ್ಲಿ ಗಿಲ್ಲಿಯವರು ಅಭಿಮಾನಿ ಬಂದ್ಬಿಟ್ಟು ಅಪ್ಪು ಅವ್ರ ಫೋಟೋನ ಕೊಟ್ಟರು. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲಾ ಕಡೆನೂ ಕೂಡ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಇರ್ಬೋದು, ಮತ್ತೆ ಇಲ್ಲಿ ದರ್ಶನ್ ಸರ್ ಇರ್ಬೋದು, ಪ್ರತಿಯೊಬ್ರು ಕೂಡ ನೆನಪು ಮಾಡ್ಕೊಂತಾರೆ. ಈಗ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೀರಿಯಲ್ಸ್ ಅಂತ ಇಲ್ಲಿ ಇವಾಗ ಅಪ್ಪು ಅವ್ರ ಭಾವಚಿತ್ರನ ಇಲ್ಲಿ ಗಿಲ್ಲಿಯವರಿಗೆ ಗಿಫ್ಟ್ ಆಗಿ ಕೊಟ್ಟರು. ನೋಡಿದ ತಕ್ಷಣ ಗಿಲ್ಲಿಯವರದ್ದು ಸಿಕ್ಕಾಪಟ್ಟೆ ಖುಷಿ ಆದ್ರು. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.